ನಾವು ಸುಮಾರು 35 ವರ್ಷ ಆಗಿದೆ ಈ ಬಡಾವಣೆಗೆ ಬಂದು. ಬಹಳ ಉತ್ತಮವಾದ ಬಡಾವಣೆ ಆಗಿತ್ತು. ಆದರೆ ಇತ್ತೀಚೆಗೆ ಜನಪ್ರತಿನಿಧಿಗಳು ಯಾರು ಇಲ್ಲದೆ ಇರೋದ್ರಿಂದ ಇಲ್ಲಿ ಈ ರಸ್ತೆಗಳು ಪೂರ್ಣವಾಗಿ ಕೆನರಾ ಬ್ಯಾಂಕ್ ರೋಡು ಮತ್ತೆ ಈ ಮೊದಲನೇ ಕ್ರಾಸ್ಗಳು, ಸುಮಾರು ಕ್ರಾಸ್ಗಳೆಲ್ಲ ರಸ್ತೆ ಕಿತ್ತೋಗಿ ಓಡಾಡಕ್ಕಾಗದೆ ಈ ಹೆಂಗಸರು ಮಕ್ಕಳೆಲ್ಲ ಅಪಘಾತವಾಗಿ ಬೀಳ್ತಾ ಇದ್ದಾರೆ. ಎರಡನೇದು ಸರ್, ಇಲ್ಲಿನ ಉದ್ಯಾನವನ ಒಂದಿದೆ, ರಾಮಕೃಷ್ಣ ಪರಮಹಂಸ ಉದ್ಯಾನವನ. ಅಲ್ಲಿ ಮಕ್ಕಳ ಆಟದ್ದು ಅಂತ ಹಾಕಿ ಸುಮಾರು 25 ವರ್ಷ ಆಗಿ ಎಲ್ಲ ಮುರಿದು ಬಿದ್ದಿವೆ. ಈಗ ರಜಾ ಇರೋದ್ರಿಂದ ಮಕ್ಕಳೆಲ್ಲ ಅಲ್ಲಿ ಆಟ ಆಡಿ ಸುಮಾರು ಜನ ಬಿದ್ದಿದ್ದಾರೆ. ಮತ್ತೆ ಅಲ್ಲಿ ಜಿಮ್ ಹಾಕಿದ್ದಾರೆ. ಯಾವುದು ಇದನ್ನ ನಿರ್ವಹಣೆ ಮಾಡ್ತಾ ಇಲ್ಲ. ಈ ನಗರ ಪಾಲಿಕೆಯಿಂದ ಹಿಂದೆ ಮಾಡ್ತಾ ಇದ್ರು, ಈಗೇನಾಗಿದೆ ಕೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಬಹಳಷ್ಟು ನಗರ ಪಾಲಿಕೆಯವ್ರನ್ನ ಅಧಿಕಾರಿಗಳಲ್ಲಿ ಭೇಟಿ ಮಾಡಿ ಕೋರ್ಕೊಂಡಿದ್ದೀವಿ. ಇದಲ್ಲದೆ ಸರ್, ಇದೇ ಭಾಗದಲ್ಲಿ ಒಂದು ಮಳೆ ನೀರಿನ ಕಾಲುವೆ ಇದೆ. ಆ ಕಾಲುವೆಯಲ್ಲಿ ಯಾವಾಗಲೂ ಕೊಳಚೆ ನೀರು ಇರುತ್ತೆ. ಅಕ್ಕಪಕ್ಕದವರು ಬಹಳ ಕಷ್ಟದಲ್ಲಿ ಅವರು ಹಿಂಸೆಯಿಂದ ನಾವು ಎಷ್ಟು ಬಾರಿ ಮಾಡುವಾಗ ಮಾಡ್ತಾರೆ, ಪುನಃ ಅದು ಕೊಳಚೆ ನೀರು ಅಲ್ಲೇ ಬರುತ್ತೆ. ಹಾಗೆ ಅಲ್ಲೊಂದು ಸೇತುವೆ ಕುಸಿದು ಬಿದ್ದು ಸಾಧಾರಣ 4.5 ತಿಂಗಳಾಯ್ತು. ಅಲ್ಲಿ ಸಂಚಾರಕ್ಕೆ ಆ ಕಡೆ ಹೋದವರಲ್ಲೇ, ಈ ಕಡೆ ಹೋದವರು ಇಲ್ಲೇ ಆಗಿದ್ದಾರೆ. ಹೀಗೆ ಹಲವಾರು. ಆಮೇಲೆ ಸ್ವಚ್ಛತೆ ಸರ್, ಸ್ವಚ್ಛತೆ ಸರ್ಕಾರ ಮಾಡ್ತಾರೆ, ನಾಗರಿಕರು ಅದರಲ್ಲಿ ಬಹಳ ಭಾಗವಹಿಸಿ ಮಾಡಬೇಕು. ಮುಖ್ಯಮಂತ್ರಿಗಳ ಮನೆ ಹತ್ತಿರದಲ್ಲೇ ಕೂಗಳತೆಯಲ್ಲೇ ಇರುವಂತ ಬಡಾವಣೆ ನಮ್ದು. ಅವರು ಇಲ್ಲಿ ಬರ್ತಿರ್ತಾರೆ ನಮ್ಮ ಉದ್ಯಾನವನಕ್ಕೆ. ಆದರೂ ಇವತ್ತು ನಗರ ಪಾಲಿಕೆ ನಿರ್ಲಕ್ಷ್ಯದಿಂದ ಬವಣೆ ಪಡುವಂತಾಗಿದೆ. ತಾವು ಈ ಮೂಲಕ ನಾವು ಕೋರ್ಕೊಳ್ಳೋದೇನೆಂದ್ರೆ, ನಾಗರಿಕ ಸಮಸ್ಯೆಗಳನ್ನ ಸ್ಪಂದಿಸ್ತಾರೆ ಅಂತ ನಾವು ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ತಮ್ಮ ಮೂಲಕ, ಪತ್ರಿಕೆ ಮೂಲಕ ಇದನ್ನ ಬೆಳಕಿಗೆ ತರಬೇಕು ಅಂತ ನಾನು ಎಲ್ಲ ನಾಗರಿಕರ ಪರವಾಗಿ ತಮ್ಮಲ್ಲಿ ಕೋರ್ತೀನಿ.